ಆ ತೋಟಕ್ಕೆ ಕಳ್ಳರ ಕಾಟವಂತೆ ಕಾಯಲು ನಾಯಿ ಬೇಕಿತ್ತಂತೆ. ಅಜ್ಜಿ ಹೊರಟಲು ಮರಿಯ ತರಲು ಈಗ ನಾಯಿ ಬರುವುದಂತೆ. ಹಾ, ನಾಯಿ ಮರಿ ಅಲ್ಲ, ಕುಯ್ ಕುಯ್ ಮರಿ. ಕುಯ್ ಕುಯ್ ಮರಿ ಅಜ್ಜ ನಾಯಿಗೆ ಮನೆ ಮಾಡುತ್ತಿದ್ದಾರೆ. ಮೊಮ್ಮಗಳು ಸಣ್ಣಮ್ಮ, ಅವಳ ಕಿವಿ ಪಚ್ಚರಂಗಿ. ಒಂದು ಹೂ ಬಿಡ್ಲಿಕ್ಕಿಲ್ಲ, ಒಂದು ತರಕಾರಿ ಬಿಡ್ಲಿಕ್ಕಿಲ್ಲ. ರಾತ್ರಿ ಬೆಳಗಾಗೋದ್ರಲ್ಲಿ ಎಲ್ಲ ಮಾಯ ಮಾಡ್ತಾರೆ. ಕಳ್ಳು ಇನ್ನು ಬರ್ಲಿ ನೋಡ್ಕೋತೀನಿ. ಸಣ್ಣಮ್ಮ, ನಿನ್ನ ಅಜ್ಜಿ ಬರೋದಲ್ಲಿ ನಾಯಿ ಮನೆ ಮುಗಿಸೋಣಪ್ಪ. ಅಲ್ಲಿ ಒಂದು ಚಿಲ್ಕ ಇದೆ ನೋಡು, ತಗೊಂಬ. ಅಲ್ಲಿಗೆ ನಾಯಿ ಮನೆ ಮುಗಿತು. ಬರ್ತಾಳೆ ಮಗು. ನಿನ್ನ ಅಜ್ಜಿಗೆ ಮಾತು ಜಾಸ್ತಿ. ಪಟ್ಟಂಗ ಹೊಡೆದು ಎಲೆಗೆ ಹಾಕಿ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡ್ಬರ್ಬೇಡ್ವೆ. ಹೇಳ್ದೆ ಅಂತ ಅವಳಿಗೆ ಹೇಳ್ಬೇಡ ಆಯ್ತಾ? ಇಲ್ಲಿ ನಾಯಿ ಮನೆ ಹೇಗಿದೆ ಹೇಳೋ? ಕಥೆ ಪುಸ್ತಕದಲ್ಲಿ ಎಂತಾಗಿದೆ? ಪಂಚರಂಗಿ. ನೀನು ಇರಬಹುದು. ಅಜ್ಜ ಯಾಕೋ ಇನ್ನು ಬಂದಿಲ್ಲ? ನಿಜಕ್ಕೂ ನಾಯಿ ತಡ್ತಾಳ? ಹೌದು ಮರಿ, ನಿಧಾನ ನಡ್ಕೊಂಡ್ಬರ್ತಾಳೆ. ಇಲ್ಲಿ ನಾಯಿ ಮರಿಗೆ ಏನ್ ಹೆಸರಿದ್ಯಾ? ಯಾಕೆ ಅದ ಅಮ್ಮ ಹೆಸರಿಟ್ಟಿಲ್ವಾ? ಅಮ್ಮ ಇಟ್ಟಿಲ್ಲ ಅಂದ್ರೆ ಅಪ್ಪ ಇಟ್ಟಿರುತ್ತಾರೆ. ಯಾರೂ ಇಟ್ಟಿಲ್ಲ ಅಂದ್ರೆ ನಾವೇ ಒಂದು ಹೆಸರಿಡೋಣ. ಅಜ್ಜ, ನಾಯಿ ಬಂದ್ರೆ ಕಳ್ಳರು ಬರೋದಿಲ್ವಾ? ಇಲ್ಲ ಮಗು, ಕೇಳಿಸ್ಕೊ. ಕಳ್ಳರು ಬಂದ್ರೆ ನಾಯಿ ಕೂಗುತ್ತೆ. ನಾಯಿ ಕೂಗಿದ್ರೆ ನಾನು ಕೋಲ್ ತರ್ತೀನಿ. ಕಳ್ಳರು ನನ್ನ ನೋಡಿ ಹೆದ್ರಿ ಓಡಿ ಹೋಗ್ತಾರೆ. ಗಾಡಿ ಅಜ್ಜ ನಾಯಿ ತರ್ತಾನಂತೆ, ನಮ್ಮ ನೋಡಿಸ್ತಾನಂತೆ. ಅಲ್ಲ, ನಾಯಿ ಬಂದ್ರೆ ಕಾಯಿ ಕದಿಯೋರು ಹೇಗೆ? ಅದಕ್ಕೇನು ಕದಿಯದಿದ್ದರಾಯ್ತು? ಅದನ್ನ ಹೇಳೋಕೆ ನೀನೇ ಆಗಬೇಕೆ? ಎಂತ ಹೆದ್ರು ಮಗ್ಲ ನೀನು? ಇನ್ನು ನಾಯಿ ಬಂದು ಅದು ಕೂಗಿ ಬಹಳ ದೂರದ ಮಾತು. ನೀನ್ ಬೇಕಾದ್ರೆ ಹೆದ್ರು, ಆದ್ರೆ ನಮ್ಮ ಮಂಗಾಣಿ ಇರೋವರೆಗೆ ಚಿಂತೆ ಯಾಕೆ? ಬಾಲಕ್ಕೆ ಸಣ್ಣಗೆ ಚಿಗುಟಿದರೆ ಸಾಕು, ಚಂಗಂತ ಹಾರಿ ಚಂಗಂತ ಕಾಯಿ ಹಣ್ಣು ಕಿತ್ತು ನಿನ್ನ ಕೈಗೆ ತಂದು ಕೊಡ್ತೀನಿ. ಸಮಯ ನೋಡಿ ನಾಯಿ ಮರಿನ ಆಡಿಸು. ಎಷ್ಟು ಚಂದದ ಮರಿ, ಚಿನ್ನಾರಿ. ಇದು ಕಣ್ಣ ನೋಡು. ನಯಾಮೈ. ಅಜ್ಜ, ನಿನ್ನ ಮೊಟ್ಟೆ ನೋಡುವ. ಕುಡಿಯಲು ನೀರು ಕೊಡು. ಅಜ್ಜಿ, ನಾಯಿಗೆ ನೀರು ಬೇಕಂತೆ. ನಾಯಿ ಮರಿ ತಿಂಡಿ ಬೇಕು, ತಿಂಡಿ ಬೇಕು, ತಿನ್ನಬೇಕು, ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಯಾಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಣ್ಣು ಬಂದರೇನು ಮಾಡುವೆ? ಕುರಿ ಕುರಿ ಎಂದು ಕೂಗಿ ಹಾಡುವೆ. ನಾಯಿ ಮರಿ ತಾನು ನಿಂಗೆ ತಿಂಡಿ ತರುವೆನು. ನಾನು ನಿಮ್ಮ ಮನೆಯಲ್ಲಿ ಕಾಯುತ್ತಿರುವೆನು. ಲಾ 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 ಲಾ
ನಂಗೊಂಚೂರು ಕೊಡು. ಉಂಟು ಉಂಟು ನಾಳೆ ಬಂತು. ಕಳ್ಳನ ಹೆದರಿಕೆ ಹೋಯ್ತು. ಮತಿ ಇದು ನಿನ್ನ ಮನೆ ಹೇಗಿದೆ ನೋಡು. ಬಾಲ ಅಲ್ಲಾಡಿಸಿದ್ದು ಅದಕ್ಕೆ ಖುಷಿಯಾಗಿದೆ ಅಂತ ಅರ್ಥ. ನಾಯಿ ಮರಿ ನೀನು ಬಂದಿದ್ದು ನನಗೆ ಜೊತೆ ಆಯ್ತು. ಸಣ್ಣಮ್ಮ ಶಾಲೆಗೆ ಹೋದ್ರೆ, ಅಜ್ಜ ಪೇಟೆಗೆ ಹೋದ್ರೆ, ಅಜ್ಜಿ ಅಡಿಗೆ ಮನೆ, ನಾನೊಬ್ಬರೇ ಮತ್ತು ಕಳ್ಳರು. ಕುಯ್ ಕುಯ್ ಕಳ್ಳರು? ಹೌದು ಕಳ್ಳರು, ಕೆಟ್ಟ ಕಳ್ಳರು. ಅಜ್ಜಿ ಅಜ್ಜ ಬೆನ್ನು ಬಗ್ಗಿಸಿ ನೀರು ಎರೆದು ಬೆಳೆಸಿದರೆ ಕಳ್ಳರು ಬಂದು ಎಲ್ಲ ಕದೀತಾರೆ. ನಾನಂತೂ ಖಾರ ತಿನ್ನೋಕೆ ಆಗಲ್ಲ. ಕೊಯ್ಯೋದು ಬಿಸಾಡೋದು ಗಿರಿಗಿರಿಗಳು. ಕಳ್ಳರು ಬರ್ತಾ ಇತ್ತು, ಪರಪರ ಹೊಡೆತಾ ಇತ್ತು. ಸಂತೆಯಲ್ಲಿ ಕುಯ್ಯೋದಂತೂ ಕುಯ್ತಾರೆ, ಸ್ವಲ್ಪ ನಿಧಾನವಾಗಿ ಕುಯ್ಬಾರ್ದಾ? ತುಂಬಾ ದುಷ್ಟರು. ಆ ಮಂಗಾಳಿ ಇದೆಯಲ್ಲ, ಒಂದು ಬಾಳೆಗೊನೆ ಬಿಡಲ್ಲ, ಬರೇ ಆಸೆ ಬುರ್ಕ. ತುಂಬಾ ಕೆಟ್ಟವರು, ನೋಡಿದರೆ ಮೈ ನಡುಗುತ್ತೆ. ಹೌದು, ಅವರು ಯಾರು ಆಗಲೇ ಮೈ ನಡುಗುತ್ತೆ. ಇನ್ನು ನೀನು ಬಂದೆ, ನಾವು ಬಚಾವ್. ನನಗೆ ಹೆದರಿಕೆಯಾಗುತ್ತೆ. ಕುಯ್ ಕುಯ್ ನಾಯಾಗಿ ಹೆದರುವುದು, ತಿಂದು ಗಟ್ಟಿಯಾಗಿ ಮನೆ ಕಾಯ್ತೀನಿ ಅಂದೆ. ಸಣ್ಣಮ್ಮ ಶಾಲೆಗೆ ಹೋಗ್ತಾಳ? ಸಣ್ಣಮ್ಮ ಶಾಲೆಗೆ, ಅಜ್ಜ ಪೇಟೆಗೆ, ಅಜ್ಜಿಯವರಿಗೆ ಕೆಲಸ, ನಾನು ತೋಟ ಕಾಯ್ಬೇಕಂತೆ. ಅಜ್ಜಿಗೆ ಕಿವಿ ಮಂದ, ಅದಕ್ಕೆ ಕಲ್ಲಿಗೆ ಧೈರ್ಯ. ಅದಕ್ಕೆ ನೀವು ಮನೆಗೆ ಬಂದಿದ್ದು. ಕಾಯಬೇಕು ತೋಟ ಉಳಿತಾ? ನನ್ನ ತಾಯಿ ನಿನ್ನನ್ನು ಎದಕ್ಕೆ ಕರೀತಾಳೆ? ಕುಯ್ 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 ಇತ್ತ ಅಂತ ಹೆಸರು. ಪಂಚರಂಗಿ, ನಾವೇ ಒಂದು ಹೆಸರಿಡೋಣ. ಪಿಳಿ ಪಿಳಿ ಕಣ್ಣು ಇದೆ, ಗುಜು ಗುಜು ಬಾಲ ಇದೆ. ಗುಂಡು, ತಿಮ್ಮ, ಲೋಕಿ ಚೆನ್ನಾಗಿದೆಯಾ? ಓ ಚಾರ್ಲಿ, ಚಾರ್ಲಿ ಚೆನ್ನಾಗಿದೆಯಾ? ಚೋಟು ಮನಸ್ಸು ಅಂತ ಕರೀತಾರೆ. ಸಣ್ಣಮ್ಮ, ಇದನ್ನು ಪಪ್ಪಿ ಅಂತ ಕರೆದ್ರೆ ಹೇಗಿರುತ್ತೆ? ಪಪ್ಪಿ ಪಪ್ಪಿ ಚೆನ್ನಾಗಿದೆ. ಪಪ್ಪಿಗೆ ಹಾಲು ಕುಡಿಸಿದೆಯಾ? ನೀನು ಪಂಚರಂಗಿ, ಚಿನ್ನಮ್ಮ ಎಲ್ಲ ಪೇಟೆಗೆ ಹೋಗಿ ನಾಯಿಗೆ ಕೋಟು, ಹ್ಯಾಟು, ಬಿಸ್ಕೆಟು ಎಲ್ಲ ತನ್ನಿ. ದುಡ್ಡು ಗಿಡ್ಡು ಏನಾದ್ರು ಕೇಳಿದ್ರೆ ಅಜ್ಜ ಕೊಡ್ತಾನೆ ಅನ್ನಿ. ಆಯ್ತಜ್ಜ. ಅಜ್ಜಿ ಪೇಟೆಗೆ ಹೋಗ್ಬರ್ತೀವಿ. ಪಪ್ಪಿ ಇವಳು ಗೊತ್ತಾ? ನನ್ನ ಗೆಳತಿ ಅಲ್ಲಲ್ಲ, ನನ್ನ ಗಿಳಿತಿ ಪಂಚರಂಗಿ ಅಂತ. ಇವಳು ಚಿನ್ನಮ್ಮ. ಪಂಚರಂಗಿ ಇದ್ರಲ್ಲ, ಅವಳಿಗೆ ಯಾರೋ ಗಾಯ ಮಾಡಿದ್ರು. ನಮ್ಮ ಸಣ್ಣ ಮನೆಯವರನ್ನು ನೋಡ್ಕೊಂಡಿದ್ರು. ಚಿನ್ನಮ್ಮ ಮೆಲ್ಲಗೆ ಮಾತಾಡು, ಇಲ್ಲೇ ಎಲ್ಲಾದರೂ ಕಳ್ಳರಿದ್ದಾರು. ಆಗ್ಲೇ ಹೇಳಿಲ್ವಾ, ರಂಗಾಣಿ ಗುಂಗಾಣಿ ಇಬ್ರು ಕಳ್ಳರು. ಅದರ ಜೊತೆಯ ಗುಂಗಾಣಿ ಬೇರೆ. ನಿನ್ನನ್ನು ಹಿಡಿಯಲು ಬಂದ್ರೆ ಜೋರಾಗಿ ಕೂಗು. ಕುಯ್ ಕುಯ್ ಬೇಕು. ಇಲ್ಲದ ಬಂದ್ರೆ ಹೇಗೆ ಮುಖ್ಯ ತೋರಿಸು. ಕುಯ್ ಕುಯ್. ಚೋಟುದೆಲ್ಲ ಟ್ರೈನಿಂಗ್ ಕೊಡ್ತಿದ್ದಾರೆ. ಇವರು ಎಲ್ಲೋ ಹೊಟ್ಟಿದ್ದಾರೆ, ನಾವು ಹಿಂಬಾಲಿಸೋಣ. ಈಗ ಸರಿಯಾದ ಸಮಯ. ಹಾರನೆ ನಾಯಿ ಬೇಡ. ಈಗಲೇ ಬೇಡ, ಅವರ ಹಿಂದೆ ಹೋಗೋಣ. ಸಮಯ ಸಾಗಿಸಿ ಹಾರು.
ಅಲ್ಲಡಬೇಡ, ಅಳತೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾರಿಗೆ ಕೊಡ್ತೀರಿ? ನಾವು ಬೇರೆ ಅಂಗಡಿಗೆ ಹೋಗಿ ಬರುತ್ತೇವೆ. ಅಪ್ಪ, ಅಷ್ಟು ಅರ್ಜೆಂಟಾ? ನೋಡೋಣ ಆಗುತ್ತಾ ಅಂತ. ಮಂಗಾಣಿ, ಕೋಟು ಟೋಪಿ ಹಾರಿಸ್ಕೊಂಡು ಬಾ. ಏ ಯಾಕೋ? ಹೋಗು. ಅಯ್ಯೋ ನನ್ ಕೋಟು, ಮಂಗ ಮಂಗ. ಈ ರಿಬ್ಬನಿಗೆ ಎಷ್ಟು? ₹1. ಎಷ್ಟು ಕೊಡ್ತೀರಾ? ಚೋಟುದ ಇಲ್ಲ, ಚೌಕಾಸಿ ಮಾಡಿದ್ಯಾ? ಇದನ್ನು ಕಡ್ಲೆ ಪೂರ್ಣ ಕೊಡೋಕೆ? ಇವನು ಹೇಳುತ್ತಿರುವುದು ಪಪ್ಪಿಗೆ. ಸರಿ, ನನಗೆ ತೆಗಿಬೇಕು. ಯಾವ ಬಣ್ಣ ಬೇಕು? ಕೆಂಪು ರಿಬ್ಬನ್ ಕೊಡಿ. ದುಡ್ಡು ಅಚ್ಚ ಕೊಡ್ತಾರೆ. ಅದಡ್ಡಿಲ್ಲಪ್ಪ. ಏನು ಬೇಕು ಸಣ್ಣಮ್ಮ? ನೀರಿನ ತಟ್ಟೆ, ಉದ್ದವಾದ ತಟ್ಟೆ ನಮ್ಮ ಪಪ್ಪಿಗೆ. ಎಷ್ಟು ದುಡ್ಡು? ಅದನ್ನು ನಾನು ಮತ್ತೆ ನಿನ್ನ ಅಜ್ಜ ನೋಡಿ ಕಲ್ತೀವಿ. ನೀನು ತಟ್ಟೆ ಆಡಿಸಿಕೊಂಡು ಹೋಗು. ಪಾಪ, ಪಪ್ಪಿಗೆ ಹೆಸರುಪಲ್ಯ ಆಯ್ತು. ಇದಕ್ಕೆ ಎಷ್ಟು? ₹2. ಸ್ವಲ್ಪ ಕಡಿಮೆ ಮಾಡಿ. ₹1. ಇದೇನು ನಿನ್ನ ಭೋಜನ ಅಂಗಡಿಯಾ? ₹1ಗೆ ಕಿರಾಪಲ್ಯ ಬರಲ್ಲ. ಸರಪಲ್ಯ ಅಂತೆ. ಮುಂದೆ ಹೋಗು. ವ್ಯಾಪಾರಕ್ಕೆ ಕುಳಿತವನು ಇಷ್ಟು ಸಿಟ್ಟು ಮಾಡಿದ್ರೆ ಹೇಗೆ? ಇದು ಒಬ್ಬಳ ಪಪ್ಪಿಗೆ. ಯಾರಿಗಾದ್ರೆ ನಮಗೆ ವಾಪಸ್ ಕರೀತಾನ? ಛೇ, ಇಲ್ಲ ಇಲ್ಲ. ಇರಲಿ ಕೊಡಿ. ದುಡ್ಡು ಮಾತ್ರ ಅಜ್ಜ ಕೊಡ್ತಾರೆ. ಹಾಗೆ ಬಾದಾರಿಗೆ ದುಡ್ಡನ್ನು ಸಂಜೆಯೊಳಗೆ ಕೊಡಬೇಕು. ಓ ಸಣ್ಣಪ್ಪ, ನನ್ನ ಗುರುತು ಸಿಕ್ಕಿಲ್ವಾ? ನಾನು ಗಂಜಿ ಮುಸ್ತಪ್ಪ. ಕೋಟು ರೆಡಿ. ನಾಯಿ ಕೊಡಿ. ಅಳತೆ ಸರಿ ಇದೆಯಾ ಅಂತ ನೋಡ್ತೀನಿ. ಅಯ್ಯೋ ಪಪ್ಪಿ, ಮೋಸ, ಕಳ್ಳ ಕಳ್ಳ. ಅದು ಮಂಗಾಣಿ, ಅಜ್ಜಿ ಅಲ್ಲ. ತಗೊಳ್ಳಿ ನಾಯಿ ಮರಿ, ಬೇಗ ಮನೆಗೆ ಹೋಗಿ. ನಾಯಿ ಮರಿ ತೋಟ ಕಾಯ್ಬೇಕು, ಆದ್ರೆ ಈಗ ನಾಯಿ ಮರಿ ಕಾಯೋದು ಯಾರು? ₹1. ನಾಯಿ ಮರಿ ಕಾಯೋಕೆ ಕೀಲಿಗೊಮ್ಮೆ ತೆಗೆದುಕೊಂಡು ಹೋಗೋಣ. ಓ, ನಾನೇ ಕಿವಿ ಗೊಂಬೆಗಳನ್ನು ಕೊಡುತ್ತೀನಿ. ಕಿವಿಗೊಮ್ಮೆ ಕಿವಿಗೊಮ್ಮೆ ಬಾ ಇಲ್ಲಿ. ಬನ್ನಿ ಹೋಗೋಣ ಬಾ. ಮಂಗಾಣಿ, ಇವತ್ತು ರಾತ್ರಿ ಸಣ್ಣಮ್ಮ ಮಲಗಿದಾಗ ಕಾಯಿ ಹೊತ್ತು ಕದಿಯೋಣ. ಮೊದಲು ನಾಯಿ ಮರಿ ಕಲಿಯೋಣ, ನಂತರ ಎಲ್ಲಾನು ಕಲಿಬಹುದು.
ಕೆಲಸ ಸಾಲದು ಅಂತ ಈ ನಾಯಿ ಬೇರೆ ಸುಮ್ಮನೆ
ನಾಯಿಮರಿಯನ್ನು ದೂರದ ಕಾಡಿಗೆ ಬಿಟ್ಟು ಬಾ. ನಾನು ಒಬ್ಬನೇ ಹೋಗಬೇಕಾ? ಸರಿ, ಮೂವರು ಸೇರಿ ಬಿಟ್ಟು ಬರೋಣ. ಛೆ, ಏನ್ ಮಾಡೋದು ಏನ್ ಮಾಡೋದು? ಮುಸ್ತಫಾ ದರ್ಜಿ ಬರುತ್ತಿದ್ದಾರೆ. ದರ್ಜಿಯವರೇ, ಯಾರದು? ಅರೆ ಪಂಚಂತಿ, ಏನಾಯ್ತು? ಬಹಳ ಕಷ್ಟದಲ್ಲಿದ್ದೇನೆ. ಏನ್ ಕಷ್ಟ? ಯಾರಿಂದ ಕಷ್ಟ? ನಮ್ಮ ಪಪ್ಪಿಯನ್ನು ಕಿಡಿಗೇಡಿಗಳಿಂದ ಕಾಪಾಡಿ. ನಿಲ್ಲಿ, ಎಲ್ಲಿಗೆ ಹೊರಟಿದ್ದೀರಿ? ಓ, ನನ್ನ ಕೋಟು ಟೋಪಿ ಹಾರಿಸಿದ ಮಂಗಾಣಿ. ಅಯ್ಯ ದರ್ಜಿ ಅವರೇ, ನಾವು ಬಹಳ ಸಭ್ಯರು. ಹೀಗೆ ದಾರಿಯಲ್ಲಿ ನಾಯಿಮರಿ ಸಿಕ್ತು. ಯಾರದ್ದು ಈ ನಾಯಿಮರಿ? ನಮ್ಮದೇ. ನಮಗೆ ತುಂಬಾ ಕಾಣಿದೆ. ಇದು ಸತ್ಯ. ನಿಮ್ಮ ಸೂಜಿ ಆನೆಗೂ ಕತ್ತರಿ ಆನೆಗೂ ಸತ್ಯ. ಸುಳ್ಳು, ಹಸಿ ಸುಳ್ಳು. ಮತ್ತೆ ಒಣ ಸುಳ್ಳು ಬೇರೆ ಇದೆಯಾ? ನಿಮ್ಮ ಬುದ್ಧಿವಂತಿಕೆ ಮಾತು ನನ್ನ ಹತ್ರ ಬೇಡ. ನಾಲಿಗೆ ಸರಕ್ಕಂತ ಕತ್ತರಿಸಿ ತುಟಿ ಪಟ ಪಟ ಅಂತ ಹೊಡೆದು ಬಿಡ್ತೀನಿ. ಹುಷಾರ್. ಇದು ನಮ್ಮ ಸಣ್ಣಮ್ಮನ ನಾಯಿಮರಿ. ನನಗ್ ಗೊತ್ತಿಲ್ವೇ? ಓ, ಪೊಲೀಸ್ಲಿದ್ದಾರೆ. ಪೊಲೀಸರೇ, ಬನ್ನಿ ಬನ್ನಿ. ನಾವು ಸೈಟ್ ಸಿಕ್ಕಿಬಿಟ್ರು. ಬನ್ನಿ, ದಾರಿ ಪೂರ್ತಿ ಕಲಿಸ್ತೀನಿ. ಅಜ್ಜಿ, ದಿನೇ ದಿನೇ ನಿನ್ನ ಕಿವಿ ಮಂದಾಗ್ತಕ್ಕೆ. ಕಲ್ಲರು ಮಂದಾಗಿಲ್ಲ. ಏನು ಹೇಳಲಿ ಮುಸ್ತಫಾ? ನಮ್ಮ ಪಪ್ಪಿ ನಾನ್ ಬಂದೆ, ಪಪ್ಪಿ ಉಳಿತು. ಇನ್ನಾದ್ರೂ ಜಾಗ್ರತೆ ಮಾಡ್ಕೋ. ಸತ್ಯ ಗಾಯಕ್ಕೆ ನಾನೇ ಹೊಲಿಗೆ ಹಾಕ್ತೀನಿ. ಪಾಪ. ಕುಯ್ ಕುಯ್. ಆಯ್ತು, ಅಳಬೇಡ. ತುಂಬಾ ರಕ್ತ ಬಂದಿದೆ. ಅಜ್ಜಿ, ನಾನ್ ಬರ್ಲೆ? ಜಾಗ್ರತೆ. ನಿಜ ಹೇಳ್ಬೇಕು ಅಂದ್ರೆ ಈ ನಾಯಿಮರಿ ತರೋದೇ ಬೇಕಾಯ್ತು. ಇವಾಗ ಸಣ್ಣ ಮನೆ ಏನ್ ಹೇಳಿ? ಪಪ್ಪಿ, ನಾನ್ ಪಪ್ಪಿಗೆ. ಅಯ್ಯೋ, ನಾಯಿಮನೆ ಮುರಿದು ಬಿಟ್ಟಿದೆ. ಗೆಲುಗೆಲೆಲ್ಲ ಆಗಿವೆ. ನನ್ನ ಸೈನಿಕ ಗೊಂಬೆಗಳು ನೆಲದ ಮೇಲೆ ಮುರಿದು ಬಿಟ್ಟಿದೆ. ಪಪ್ಪಿ, ಎಲ್ಲದಿ? ಏನಾಯ್ತು ನಿನಗೆ? ಸನಮ್ಮ, ಕಾಯಿ ಕಲ್ಲರು. ಬೇಗ ಹೇಳಬಾರದೆ? ಹೇಳುವುದೇನು? ಇವತ್ತು ಆ ಮುಸ್ತಫಾ ದರ್ಜಿ ಇಲ್ಲದಿದ್ದರೆ ಈ ಪಪ್ಪಿ ಸಿಕ್ಕದೇ ಇರಲಿಲ್ಲ. ಅಯ್ಯೋ, ನನ್ನ ತೋಟ ಹೀಗಿದೆ. ಅಜ್ಜ, ನನ್ನ ಪುಟ್ಟ ಮಡಿಗೆ ತುಂಬಾ ಪೆಟ್ಟಾಗಿದೆ. ನನ್ನ ಮುದ್ದು ಪಪ್ಪಿ. ಅಳಬೇಡ ಸಣ್ಣಮ್ಮ, ಅಳಬೇಡ. ಛೆ, ಎಷ್ಟು ಮುದ್ದಾಗಿತ್ತು, ಈಗಷ್ಟು ಗಾಯ ಮಾಡುವ ಕಲ್ಲು. ಸಣ್ಣಮ್ಮ ಶಾಲೆಯಿಂದ ಬಂದು ಏನೂ ತಿಂದಿಲ್ಲ. ನನಗೆ ಏನೂ ಬೇಡ. ಅಜ್ಜ, ನನ್ನ ಪಪ್ಪಿನ ಬದುಕಿಸಿ ಕೊಡು. ಆಯ್ತು ಸಣ್ಣಮ್ಮ, ನಾನು ಡಾಕ್ಟರ್ ಹೋಗಿ ಔಷಧಿ ತರ್ತೀನಿ. ಅಳ್ಬೇಡ ಆಯ್ತಾ? ನಾನಂತ ಮಾಡಲ್ಲ. ನಿದ್ದೆ ಬಂದಾಗ ಪಪ್ಪಿಗೆ ಏನಾದ್ರೂ ಆದ್ರೆ ನಿನ್ನ ಹಠ ಜಾಸ್ತಿ ಆಯ್ತು. ಅಜ್ಜಿ, ಅವರಿಗೆ ತುಕ್ಕಾಗಿದೆ. ಕಿಡಿ ಕಿಡಿ ಮಾಡಬೇಡಿ. ಸರಿ ಸರಿ, ಈ ಪಪ್ಪಿ ತಗೋ. ಇವಾಗ ಈಗ ಕತೆ ಹೇಳ.
ಅಲ್ಲಮ್ಮ, ನೀರು ಬೇಕು, ಹಸಿವು, ಬಯಲಿಗೆ. ಅಜ್ಜಿ ಅಜ್ಜಿ ಅಜ್ಜಿ, ಪಪ್ಪಿಗೆ ಎಚ್ಚರಾಯ್ತು, ಪಪ್ಪಿಗೆ ಹಸಿವು. ಅಜ್ಜಿ ನೀರು ಬೇಕಂತೆ. ತಿಂಡಿ ಬೇಕಾ ತೀರ್ಥ ಬೇಕಾ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಏಕೆ ಬೇಕು? ತಿಂದು ಕೊಟ್ಟು ಯಾವುದೇ ಮನೆಯ ಕಾಯಬೇಕು. ಕಳ್ಳ ಬಂದರೇನು ಮಾಡುವುದೇ? ಕುಯ್ ಕುಯ್. ಬಾ 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 ಕೂಗಿ ಹಾಡಬೇಕು. ನಮ್ಮ ಬೃಂದಾವನ ಕನ್ನಡ ಶಾಲೆಯಲ್ಲಿ ಮಕ್ಕಳು ಕನ್ನಡ ಪಾಠದ ಜೊತೆಗೆ ನಾಟಕ ನಿರ್ದೇಶನವನ್ನು ಕಲಿತಾ ಇದ್ದಾರೆ. ನಾಯಮರಿ ಹಾಡಿನ ದೃಶ್ಯವನ್ನು ನಿರ್ದೇಶಿಸಿ ನೃತ್ಯ ಸಂಯೋಜನೆ ಮಾಡಿದವರು ನನಿಷ್ಕಾ ಮಂಜುನಾಥ್. ಚಂದ್ರನಲ್ಲಿ ಕೈಗೊಳಿಸುತ್ತಿರುವ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿದವರು ಬೃಂದಾವನ ಶಾಲೆಯ ಹಳೆಯ ವಿದ್ಯಾರ್ಥಿ ಅಭಿಷ್ಠಾ ತಂತ್ರಿ. ಸಹಪಾಠಿ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿದವರು ಬೃಂದಾವನ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ವಾಲಂಟಿಯರ್ ಟೀಚರ್ ಸುದೀಪ್ತಾ ಮೂರ್ತಿ. ಪುಟಾಣಿ ಕಳ್ಳರಾಗಿ ಅನಾಶ್ ತಂತ್ರಿ, ಅದ್ವೈತ್ ಗಣೇಶ್, ಹನೀಶ್ ಮಧುಸೂದನ ರೆಡ್ಡಿ, ಇಶಾನ್ ಪುನಿ. ಸಹಪಾಠಿ ಹಾಡಿಗೆ ಹೆಜ್ಜೆ ಹಾಕಿದ ಪುಟಾಣಿಗಳು ಪ್ರಣವಿ ಹಿರೇಮಠ್, ಆಗೋಜಾ ಡೋಂಗ್ರೆ, ತನ್ವಿ ಶರತ್, ಕನಸ್ವಿ ಆಚಾರ್, ತನಿಷ್ಕಾ ಮಂಜುನಾಥ್, ಚಾರ್ವಿ ಚಂದ್ರಶೇಖರ್, ವಿಹಾ ವಿನಯ್,
ಸ್ವರ ಬೇಲೂರು, ಆಯನ MA, ಆದ್ಯ ಭಟ್, ವರ್ಷ ಹೆಗ್ಡೆ, ಆರ್ಮಿ ಅರುಣ್. ನರೇಟರ್ಸ್ ಹಿರಣ್ಮಯಿ ಯಮನಗರಿ, ಅನಿಕಾ ಅಯ್ಯರ್, ಗಣೇಶ ರಂಗಸ್ವಾಮಿ. ಗೆಳತಿಯರು ರಾಜುಕಾ ಕೊಡ್ಲಿ, ಆಶ್ರಯ ತನಿಷ್ಕಾ ಮಂಜುನಾಥ್, ತೋಟ ಬಾಲಗಿರ ಶ್ರೇಯಾ ಶರತ್, ಸೂರ್ಯಕಾಂತಿ ದೀಪ್ಯಾ ಶ್ರೀನಿವಾಸ್, ಮೆಣಸಿನಕಾಯಿಯಿಂದ ಅನಿಕಾ ಹಿರೇಮಠ್. ಮಾರುಕಟ್ಟೆ ದರ್ಜಿ ಮುಸ್ತಫಾ, ಶ್ಲೋಕ್ ಚಿಂತನಕೂಟ, ಪಾತ್ರೆ ಅಂಗಡಿ ಹಿತಾಬ್ ಚಂದ್ರ, ರಿಬನ್ ಅಂಗಡಿ ತನಿಷಾ ಪುನೀತ್, ಸರಪಣಿ ಅಂಗಡಿ ವೀರ್ ಮನೋಹರ್, ಕೀಲಿ ಬೊಂಬೆ 1, ಸ್ವರೂಪ ಕೀಲಿ ಬೊಂಬೆ 2, ತ್ರಿಜಲ್ ಬಳಗ. ಪೊಲೀಸ್ ಪೃಥ್ವಿ ಹೇಮಂತ್. ಕನ್ನಡ ರಂಗಾಣಿ ಓಜಸ್ವಿ ಹರೀಶ್, ಪಿಂಗಾಣಿ ವಾಗ್ಮೈ ಕುಲಕರ್ಣಿ, ಮಂಡಾಣಿ ನೀಲ್ ಹೇಮಂತ್. ಅಜ್ಜನ ಮನೆ ಅಜ್ಜ ಪ್ರಶಸ್ತ್ ಹೆಬ್ಬಾರ್, ಅಜ್ಜಿ ಮನಿಷ್ಕಾ ಮಂಜುನಾಥ್, ಚಿನ್ನಮ್ಮ ಶ್ರೇಯಾ ಸತೀಶ್, ಪಂಚರಂಗಿ ಸ್ಮಿರಾ ಮದ್ದಿಪಟ್ಟಿ, ಸಣ್ಣಮ್ಮ ತನ್ವಿ ಕೊಂಡಿ, ನಾಯಿಮರಿ ಪ್ರದ್ಯುತ್ ಹೆಬ್ಬಾರ್. ಧನ್ಯವಾದಗಳು. ಧನ್ಯವಾದಗಳು. ಈ ಒಂದು ನಾಟಕ ವೇದಿಕೆ ಮೇಲೆ ಬರಬೇಕಾದ್ರೆ ಹಲವರನ್ನ ನಾವು ಧನ್ಯವಾದಗಳು ಹೇಳಬೇಕು. ಆದರೆ ಎಲ್ಲ ಬೃಂದಾವನ ಕನ್ನಡ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಬಹಳಷ್ಟು ಕಾಂಟ್ರಿಬ್ಯೂಷನ್ ಹೋಗಿದೆ ಅಂತ ಹೇಳ್ಬೋದು. ಬಹಳ ಸುಂದರವಾಗಿ ಮಾಡಿದ್ರು. ಈಗ ಈ ಒಂದು ನಾಟಕದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಹಾಗೂ ಸ್ಕ್ರಿಪ್ಟ್ ನಮ್ಮೆಲ್ಲರಿಗೂ ತಿಳಿದೇ ಇರುವಂತವರು ಉಮಾ ಮೂರ್ತಿಯವರು ಹಾಗೂ ಓವರಾಲ್ ಮ್ಯಾನೇಜ್ಮೆಂಟ್ ರೋಹಿಣಿ ಮಹೇಶ್ ಹಾಗೂ ಶುಭಾ ಶಾಸ್ತ್ರಿ. ಧನ್ಯವಾದಗಳು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.